ಗುರುಗೋಚಾರ ಫಲ 2026ರಲ್ಲಿ ಕನ್ಯಾ ರಾಶಿಗೆ ಸಿಗ್ತಕ್ಕಂತ ಫಲಾಫಲಗಳ ಬಗ್ಗೆ, ಅರ್ಥಾತ್ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಮೊದಲನೆಯದಾಗಿ, ಗುರುವು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕನ್ಯಾ ರಾಶಿಗೆ ಕರ್ಕಾಟಕ ರಾಶಿಗೆ ಪ್ರವೇಶ ಪಡಿತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇದರಿಂದ ಕನ್ಯಾ ರಾಶಿಯವರಿಗೆ 11ನೇ ಸ್ಥಾನಕ್ಕೆ ಗುರು ಬರ್ತಾ ಇದೆ. ಇದರಿಂದ ಏನು ಕನ್ಯಾ ರಾಶಿಯವರು ಇಲ್ಲಿವರೆಗೂ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರು, ಅದರ ಫಲವಾಗಿ ಇನ್ನು ಈ ಗುರುವಿನ ಪರಿವರ್ತನೆಯಿಂದಾಗಿ, ಈ ಗುರುವಿನ ಸ್ಥಾನ ಪಲ್ಲಟದಿಂದಾಗಿ ಕನ್ಯಾ ರಾಶಿಯವರಿಗೆ 100ಕ್ಕೆ 100ರಷ್ಟು ಇಡೀ ದ್ವಾದಶ ರಾಶಿಗಳ ಪೈಕಿ ಅದ್ಭುತವಾದ ಒಂದು ಗುರುಬಲ ಕನ್ಯಾ ರಾಶಿಗೆ ಬರ್ತಾ ಇದೆ. ಈ ಕನ್ಯಾ ರಾಶಿಯವರು ಏನು ಇದುವರೆಗೂ ಸಮಸ್ಯೆಗಳನ್ನ ಅನುಭವಿಸ್ತಿದ್ರಿ, ಆ ಎಲ್ಲಾ ಕಾಮನೆಗಳು, ನೀವೇನೇನ್ ಅನ್ಕೊಂಡಿದ್ರಿ, ನಿಮ್ಮ ಎಲ್ಲಾ ಕನಸುಗಳು, ನೀವು ಮಾಡ್ಬೇಕಾಗಿದ್ದ, ಅರ್ಧಕ್ಕೆ ನಿಂತಿದ್ದ, ಮುಂದೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಹೊಂದಲಿವೆ.